ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ. ಪ್ರಭು ಶ್ರೀರಾಮಚಂದ್ರರು ಭಾರತ ದೇಶದಲ್ಲಿ ಓಡಾಡಿರತಕ್ಕಂಥ ಪ್ರತಿ ಸ್ಥಳಗಳನ್ನು ಹುಡ್ಕೊಳ್ತಾ ನಾವಿಂದು ಮಹಾರಾಷ್ಟ್ರವನ್ನು ತಲುಪಿದ್ದೀವಿ. ಉತ್ತರ ಪ್ರದೇಶ ಆಯಿತು, ಅಲ್ಲಿಂದ ಸೀದಾ ಮಧ್ಯಪ್ರದೇಶದಿಂದ ಇವಾಗ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದಲ್ಲಿ ನಾವಿದ್ದು ಇದ್ದೀವಿ. ಅಗತ್ಯ ಮುನಿಗಳ ಸುತೀಕ್ಷಣ ಆಶ್ರಮದಿಂದ ಹೊರಟು ಅಗತ್ಯ ಮುನಿಗಳ ಆಶ್ರಮ ತಲುಪ್ತಾರೆ. ಅಗತ್ಯ ಮುನಿಗಳು ಹೇಳ್ತಾರೆ, ನಿಮಗೆ ಅತ್ಯಂತ ಶ್ರೇಷ್ಠ ಮತ್ತು ವಾಸ ಮಾಡವಾದ ಯೋಗ್ಯವಾದ ಸ್ಥಳ ಯಾವುದನ್ನ ಇದ್ರೆ ಅದು ಪಂಚವಟಿ ಅಂತ ಹೇಳಿ ಆ ಒಂದು ಗೋದಾವರಿಯ ನದಿಯ ದಡದಲ್ಲಿ ಇರ್ತಕ್ಕಂಥ ಪಂಚವಟಿಯದಲ್ಲಿ ಬಂದು ಸೇರ್ಕೊಂಡು ಅಲ್ಲಿ ಒಂದು ಲಕ್ಷ್ಮಣ ಒಂದು ಪರ್ಣ ಕುಟೀರವನ್ನು ನಿರ್ಮಾಣ ಮಾಡ್ತಾನೆ. ಅವ್ರಿಗೋಸ್ಕರ ನಾವಿವತ್ತು ಆ ಒಂದು ಸ್ಥಳದಲ್ಲಿ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ವೀಕ್ಷಕರೇ, ನಾವು ಇವಾಗ ಬಂದು ನಿಂತಿರ್ತಕ್ಕಂಥ ಜಾಗ ಪ್ರಭು ಶ್ರೀರಾಮಚಂದ್ರರು ತ್ರೇತಾಯುಗದಲ್ಲಿ ಪಂಚವಟಿಯಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ವೀಕ್ಷಕರೇ ನೋಡಿ, ಪ್ರಭು ಶ್ರೀರಾಮಚಂದ್ರರು ಗೋದಾವರಿ ನದಿಯ ದಡದಲ್ಲಿ ಪರ್ಣಶಾಲೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ಒಂದು ಗೋದಾವರಿ ನದಿಯಲ್ಲೇ ತನ್ನ ತಂದೆಗೆ ಒಂದು ಪಿಂಡ ದಾನವನ್ನು ಮಾಡಿರ್ತಾರೆ. ಆ ಒಂದು ಪವಿತ್ರ ನದಿ ಪ್ರಭು ಶ್ರೀರಾಮಚಂದ್ರರ ಪಾದವ ಸ್ಪರ್ಶ ಮಾಡಿರ್ತಕ್ಕಂಥ ನದಿನ ನಾವೆಲ್ಲರೂ ಇವತ್ತು ನೋಡ್ತಾ ಇದ್ದೀವಿ. ಆನಂದಮಯವಾಗಿ ಮಾಡಿರ್ತಕ್ಕಂಥ ಸರ್ವ ಪಾಪವನ್ನು ಗೋದಾವರಿ ತಾಯಿ ಕಳೀತಾ ಇದ್ದಾಳೆ. ನಾವು ಇವತ್ತು ಗೋದಾವರಿ ನದಿಯ ದಡದಲ್ಲಿದ್ದೇವೆ. ಇದು ಪಂಚವಟಿಯಲ್ಲಿದ್ದೇವೆ. ಇದರ ದಡದಲ್ಲೇ ಪ್ರಭು ಶ್ರೀರಾಮಚಂದ್ರರ ಪರ್ಣಶಾಲೆ ಇತ್ತು, ದೇವಸ್ಥಾನ ಕೂಡ ಇದೆ. ನೋಡಿ ವೀಕ್ಷಕರೇ, ಇದೇ ಆ ಗೋದಾವರಿಯ ತಾಯಿ. ದರ್ಶನ ಮಾಡ್ಕೊಳ್ಳಿ. ಆ ಗೋದಾವರಿ ನದಿಯ ಇರ್ತಕ್ಕಂಥ ನದಿಯ ದಡದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಇದು. ಪ್ರೀತಿಯ ವೀಕ್ಷಕರೇ, ನಾವು ಎಲ್ಲರನ್ನೂ ಪ್ರಭು ಶ್ರೀರಾಮಚಂದ್ರರು ರಾಮಾಯಣದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸಿದರೆ ಅಂತ ನಮ್ಗೆಲ್ಲರಿಗೂ ತಿಳಿದಿದೆ. ಲಕ್ಷ್ಮಣ ಯಾಕೆ ಪ್ರಭು ಶ್ರೀರಾಮಚಂದ್ರರ ಜೊತೆ ಬರಬೇಕಾಗಿತ್ತು ಎಂಬುದನ್ನ ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಅತಿ ಮುಖ್ಯ ಪಾತ್ರವನ್ನು ಅವರು ವಹಿಸ್ತಾರೆ. ಯಾವ ರಾವಣನ ಮಗನಾದ ಮೇಘನಾಥನು ಇಂದ್ರನನ್ನೇ ಜಯಿಸಿರ್ತಕ್ಕಂಥ ಶಕ್ತಿ ಉಳ್ಳವನು, ಅಂತ ತಪಸ್ಸಿನಿಂದ ಶಕ್ತಿಯನ್ನು ಪಡೆದಿರ್ತಾನೆ. ಅವನು ಒಂದು ಸರಿ ತಪಸ್ಸು ಮಾಡಿದ್ರೆ ಜಗತ್ತಲ್ಲಿ ಯಾರು ಸೋಲ್ಸಕ್ಕಾಗಲ್ಲ. ಅಂತ ಒಂದು ತಪಸ್ಸನ್ನು ಮಾಡಿ ತಪೋವಿದ್ಯೆಯಲ್ಲಿ ಬದುಕಿರ್ತಾನೆ. ಅಂತನ್ನ ಸಾಯಿಸಬೇಕು ಅಂತಂದ್ರೆ ಲಕ್ಷ್ಮಣ ಶೇಷನಾಗಿ ತಪಸ್ಸನ್ನು ಮಾಡಿರ್ತಕ್ಕಂತಹ ಜಾಗ. ಯಾಕೆ ಲಕ್ಷ್ಮಣ ಶೇಷನಾಗಿ ತಪಸ್ಸು ಮಾಡಬೇಕು ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ 13 ವರ್ಷಗಳ ಕಾಲ ಹೆಣ್ಣನ್ನು ನೋಡದೆ ಮತ್ತೆ ಉಪವಾಸ ಅಂದ್ರೆ ಹಣ್ಣುಗಳನ್ನ ತಿನ್ಕೊಂಡು ಮತ್ತೆ ಯಾವುದೇ ರೀತಿ ನಿದ್ದೆ ಮಾಡದೆ ಹೆಂಡತಿಗೆ ತನ್ನ ನಿದ್ದೆಯನ್ನ ದಾನ ಮಾಡಿರ್ತಾನೆ ಲಕ್ಷ್ಮಣ. ಇಷ್ಟೂ ತಪಸ್ಸು ಕೈಕೊಂಡು ಮೇಘನಾಥನ ಸಾಯಿಸಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರರ ಜೊತೆ ಬಂದು ಈ ಒಂದು ಸ್ಥಳದಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ಸ್ಥಳ ಹೇಳ್ತಾ ಇದೆ ಸುಮಾರು ಅಂದ್ರೆ ತ್ರೇತಾಯುಗದಿಂದ ಇಲ್ಲಿವರೆಗೂ ಇಲ್ಲಿನ ಸ್ಥಳೀಕರು ಹೇಳೋ ವಿಚಾರವಾಗಿ ಮರದಿಂದ ಮರವಾಗಿ ಅಂದ್ರೆ ಹಳೆ ಮರ ಹೋಗಿ ಹೊಸ ಬೇರು ಬಂದು ಆಲದ ಮರ ಚಿಗುರುವಂತೆ ಅದು ಚಿಗುರ್ಕೊಂಡು ಇಲ್ಲಿವರೆಗೂ ಅದು ಜೀವಂತವಾಗಿದೆ. ಶೇಷನಾಗನಾಗಿ ಇಲ್ಲಿ ತಪಸ್ಸನ್ನು ಮಾಡಿ ಮೇಘನಾಥನನ್ನ ಸಂಹಾರ ಮಾಡಬೇಕಾಗುತ್ತೆ. ದೇವತೆಗಳ ಕೈಯಲ್ಲೋ ಆಗದೆ ಇರತಕ್ಕಂತಹ ಒಂದು ಕೆಲಸವನ್ನ ಪ್ರಭು ಶ್ರೀರಾಮಚಂದ್ರನ ತಮ್ಮನಾದ ಲಕ್ಷ್ಮಣನ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದನೇ ಪ್ರಭು ಶ್ರೀರಾಮಚಂದ್ರರ ಜೊತೆಯಲ್ಲಿ ಲಕ್ಷ್ಮಣನು ಬಂದಿರ್ತಾನೆ. ಅವನ ಸದುದ್ದೇಶಕ್ಕೆ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಸಿಕ್ಕಿದೆ ನೋಡಿ. ವೀಕ್ಷಕರೇ, ರಾಮಾಯಣದ ಅತಿ ಮುಖ್ಯವಾದ ಒಂದು ಭಾಗಕ್ಕೆ ಬಂದು ತಲುಪಿದ್ದೇವೆ ಹಾಗೂ ಮುಖ್ಯವಾದ ಸ್ಥಳಕ್ಕೆ ಬಂದು ತಲುಪಿದ್ದೇವೆ. ಇಡೀ ರಾಮಾಯಣದ ಮಹತ್ವದ ತಿರುವನ್ನು ಕೊಟ್ಟಿರ್ತಕ್ಕಂತಹ ಜಾಗ ಇದಾಗಿದೆ. ಅದರ ವಿಶೇಷತೆನೂ ಇದಾಗಿದೆ. ಯಾವ ರೀತಿಯಲ್ಲಿ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಅತಿ ಮುಖ್ಯ ಪಾತ್ರ ಹೋಯ್ತೋ, ಇಡೀ ಮಹಾಭಾರತದ ತಿರುವನ್ನೇ ಬದಲಾಯಿಸಿತೋ, ಅದೇ ರೀತಿಯಾಗಿ ನಾವಿರ್ತಕ್ಕಂಥ ಸ್ಥಳವೂ ಕೂಡ ರಾಮಾಯಣದ ಒಂದು ಅತಿ ಮುಖ್ಯವಾದ ಪಾತ್ರ ವಹಿಸಿ ತಿರುವನ್ನೇ ಬದಲಾಯಿಸಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೀವಿ. ಆ ಒಂದು ಸ್ಥಳ ಇದೆ, ನೋಡಿ ನೀವೇ ನೋಡಿ ವೀಕ್ಷಕರೇ. ನಾವೇನು ಇವಾಗ ನೋಡ್ತಾ ಇದೀವಲ್ಲ, ರಾಮಾಯಣದ ಅತಿ ಮುಖ್ಯವಾದ ಒಂದು ಘಟ್ಟ ಇದಾಗಿದೆ. ಇಡೀ ರಾಮಾಯಣವನ್ನು ಬದಲಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಜಾಗ ಇದಿದ್ರೆ ಇದೊಂದೇ ಜಾಗ. ಯಾಕೆಂದ್ರೆ ಶೂರ್ಪನಖಿಯ ಮೂಗು ಕತ್ತರಿಸಿರ್ತಕ್ಕಂಥ
ಜಾಗದಲ್ಲಿ ನಾವಿವತ್ತು ಬಂದು ತಲುಪಿದಿವಿ. ಪ್ರಭು ಶ್ರೀರಾಮಚಂದ್ರರನ್ನು ಮೋಹಿಸಿ ಬಂದಂತಹ ರಾಕ್ಷಸಿ ತನ್ನ ವೇಷಧಾರವನ್ನು ಬದಲಾಯಿಸಿಕೊಂಡು ಸುಂದರ ರೂಪವಾಗಿ ಬಂದು ಈ ಒಂದು ಸ್ಥಳದಲ್ಲಿ ಪ್ರಭು ಶ್ರೀರಾಮಚಂದ್ರರನ್ನು ನೋಡಿ ಮೋಹಿಸಿ ಬರ್ತಾಳೆ. ನಾನು ಮದುವೆ ಆಗಿದ್ದೀನಿ, ನಾನು ಯಾವ ಪರಸ್ತ್ರೀಯನ್ನು ನೋಡದೇ ಇಲ್ಲ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಹೇಳಿದಾಗ, ಅತ್ಯಂತ ಸುಂದರವಾದ ನಿನ್ನ ಪತ್ನಿ ಸೀತೆ ಇರೋದ್ರಿಂದನೇ ತಾನೇ ನೀನು ನನ್ನನ್ನು ಮೋಹಿಸ್ತಾ ಇಲ್ಲ ಅಂತ ಹೇಳಿ ಸೀತೆಯನ್ನು ಕೊಲ್ಲಲು ಸೀತಾದೇವಿ ಹತ್ತಿರ ಹೋದಾಗ ಲಕ್ಷ್ಮಣ ತನ್ನ ಕತ್ತಿಯಿಂದ ಶೂರ್ಪನಖಿಯ ಮೂಗನ್ನು ಕತ್ತರಿಸ್ತಾರೆ. ಆ ಮೂಗನ್ನ ಹಿಂದಿಯಲ್ಲಿ ನಾಕ ಅಂತ ಕರೀತಾರೆ. ಆ ಒಂದು ಇದರಿಂದನೇ ಈ ಒಂದು ಪ್ರದೇಶಕ್ಕೆ ನಾಸಿಕ್ ಎಂದು ಹೆಸರು ಬಂದಿರ್ತದೆ. ವೀಕ್ಷಕರೇ, ಲಕ್ಷ್ಮಣನಿಂದ ತನ್ನ ಮೂಗನ್ನು ಕುಯಿಸಿಕೊಂಡಂತಹ ಶೂರ್ಪನಖಿ ರಾವಣನ ತಮ್ಮನಾದ ಕಾರನ ಹತ್ರ ಹೋಗಿ ಹೇಳ್ತಾಳೆ, ಈ ತರ ನನಗೆ ಅವಮಾನ ನಡೆದಿದೆ, ನಿನ್ನ ಜನಸ್ಥಾನದಲ್ಲಿ ಯಾರೋ ಒಬ್ರು ಸಾಧುಗಳ ತರ ಬಂದು 3 ಜನ ಇದ್ದಾರೆ, ಅವರು ನನ್ನನ್ನ ಈ ತರ ವಿಕಾರ ಮಾಡಿ ಗೊಳಿಸಿದ್ದಾರೆ, ನೀನು ಅವ್ರನ್ನ ಇದು ಮಾಡ್ಲೇಬೇಕು, ಅವ್ರ ನಡೆ ಯುದ್ಧ ಸಾರಲೇಬೇಕು ಅಂತ ಹೇಳಿದಾಗ ಕಾರ ತನ್ನ 14,000 ಸೈನಿಕರನ್ನ ಕರೆದುಕೊಂಡು ಯುದ್ಧಕ್ಕೆ ಬರ್ತಾನೆ. ಹದಿನಾಲ್ಕು 14,000 ಸೈನಿಕರನ್ನ ಕರೆದುಕೊಂಡು ಯುದ್ಧಕ್ಕೆ ಬಂದಾಗ ಪ್ರಭು ಶ್ರೀರಾಮಚಂದ್ರರು ಹಾಗೂ ಲಕ್ಷ್ಮಣನ ಯುದ್ಧಕ್ಕೆ ಹೋಗ್ಬೇಕಾದ ಪ್ರಸಂಗ ಬರುತ್ತೆ. ಅವಾಗ ಸೀತಾದೇವಿಯನ್ನ ಈ 5 ವೃಕ್ಷಗಳ ಕೆಳಗಡೆ ಅಂದ್ರೆ ಒಂದು ಗುಹೆಯಲ್ಲಿ ಇಟ್ಬಿಟ್ಟು ಯುದ್ಧಕ್ಕೆ ಹೋಗ್ತಾರೆ. ನೋಡಿ, ಆ ಒಂದು ಜಾಗದಲ್ಲಿ ಇದೀವಿ, ಇದನ್ನ ಸೀತಾ ಗುಹಾ ಅಂತ ಕರೀತಾರೆ. ಸೀತಾದೇವಿ ಇರ್ತಕ್ಕಂಥ ಗುಹೆ ಒಳಗಡೆ ನಮ್ಮ ಪಯಣ. ವೀಕ್ಷಕರೇ, ದೇಶ ಸುತ್ತಬೇಕು, ಕೋಶ ಉದ್ಬೇಕು ಅಂತ ಹೇಳಿ ಅಷ್ಟು ಸುಲಭವಾಗಿ ಹೇಳಿಲ್ಲ ನಮ್ಮ ಹಿರೀಕರು. ಯಾಕೆ ಅಂತಂದ್ರೆ ನಾಸಿಕ್ಗೆ ಬಂದಾದ್ಮೇಲೆ ಗೊತ್ತಾಯ್ತು. ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಗೊತ್ತಾಯ್ತು. ರಾಮಾಯಣ ತಿಳ್ಕೊಂಡು ಬಂದ್ಮೇಲೆ ರಾವಣ ಕರ್ಕೊಂಡು ಹೋಗಿದ್ದು ಸೀತಾದೇವಿನಲ್ಲ, ಸೀತಾದೇವಿಯ ಮಾಯ ರೂಪವನ್ನ ರಾವಣ ಅಪಹರಣ ಮಾಡ್ತಾನೆ. ಆ ಅಪಹರಣ ಮಾಡಿದ ಸ್ಥಳ ಮತ್ತು ಆ ಇದರಲ್ಲಿ ಯಾವ ರೀತಿಯಾಗಿ ಸೀತಾದೇವಿಯ ಮಾಯನ್ನ ತಗೊಂಡೋದ್ರು ಅಂತ ನೋಡ್ತೀನಿ. ನೋಡಿ ವೀಕ್ಷಕರೇ, ನಾವ್ ಇವಾಗ ನೋಡ್ತಾ ಇದೀವಲ್ಲ, ಸೀತಾದೇವಿಯು, ನಿಜವಾದ ಸೀತಾದೇವಿಯು ಈ ಒಂದು ಸ್ಥಳದಲ್ಲಿ ಇರ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಸ್ಥಾನಗಳು ಏನಿದೆಯಲ್ಲ, ಈ 3 ಸ್ಥಾನಗಳ ಸಾಕ್ಷಿಯಾಗಿ ಸೀತಾದೇವಿಯನ್ನು ಈ ಒಂದು ಕುಂಡದಲ್ಲಿ, ಅದು ಅಗ್ನಿಕುಂಡ, ಅಗ್ನಿ ದೇವತೆಯ ಒಂದು ಇದರಲ್ಲಿ ಸೀತಾದೇವಿಯನ್ನು ಇಲ್ಲಿರಿಸಿ ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿಗೆ ಹೇಳಿರ್ತಾರೆ, ಮುಂದೆ ಈ ತರ ಸಂಭವ ಆಗದಿದೆ, ರಾವಣನೆಂಬ ಒಬ್ಬ ರಾಕ್ಷಸ ಬರ್ತಾನೆ, ನಿನ್ನನ್ನ ಸಂಹರಿಸ್ತಾನೆ, ರಾವಣನಿಗೆ ನಾನು ಮೋಕ್ಷ ಕೊಡ್ಬೇಕಾಗತ್ತೆ. ಆ ಮೋಕ್ಷದ ಕಾರ್ಯವಾಗಿ ನಿನ್ನ ಛಾಯೆಯನ್ನು ಮಾತ್ರ ಅವನು ತಗೊಂಡೋಗ್ಬೇಕು, ಮಾಯೆ ಎಂಬ ಛಾಯೆಯನ್ನ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಈ ಕುಂಡದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸಾಕ್ಷಿಯಾಗಿ ಅಗ್ನಿ ದೇವತೆಯ ಇದರಲ್ಲಿ ಇಟ್ಟಿರ್ತಾರೆ. ಆ ಒಂದು ಕುಂಡ ನೀವೇನ್ ನೋಡ್ತಾ ಇದ್ರಲ್ಲ, ಇದೇ ಕುಂಡದಲ್ಲಿ ಸೀತಾಮಾತೆ ಪ್ರಭು ಶ್ರೀರಾಮಚಂದ್ರರು ರಾವಣನ ಸಂಹರಿಸಿ ಮತ್ತೆ ವಾಪಸ್ ಬರೋ ತನಕ ಈ ಒಂದು ಜಾಗದಲ್ಲೇ ಇರ್ತಾರೆ. ನಾವು ಇವಾಗ ಇರ್ತಕ್ಕಂತಹ ಜಾಗ ನಾಸಿಕ್ನ ಗೋದಾವರಿಯ ದಕ್ಷಿಣ ತೀರದಲ್ಲಿ ನಾವಿದೀವಿ. ನೀವು ಅಲ್ಲಿಗೆ ಬಂದಾಗ ಇಲ್ಲಿಗೆ ಬರತಕ್ಕಂಥದ್ದು ಸಹಜವಾಗಿರುತ್ತೆ. ಯಾರನ್ನು ಕೇಳಿದ್ರೆ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಗೋದಾವರಿ ದಕ್ಷಿಣ ತೀರ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ವಿಶೇಷವನ್ನ ನಾವು ನೋಡ್ಬೋದು. ನನ್ನ ಪ್ರೀತಿಯ ವೀಕ್ಷಕರೇ, ಇವಾಗೇನು ನಾವು ಕಡೆ ನೋಡ್ತಾ ಇದೀವಲ್ಲ, ಅದು ಸೀತಾದೇವಿ ಸ್ನಾನ ಮಾಡಿರ್ತಕ್ಕಂತಹ ಜಾಗ. ಅದನ್ನ ಮೋಕ್ಷ ಸ್ಥಾನ ಅಂತ ಹೇಳಿ ಇಲ್ಲಿನ ಜನಗಳು ಕೂಡ ಕರೀತಾರೆ. ವೀಕ್ಷಕರೇ, ಶೂರ್ಪನಖಿಯ ಮೂಗು ಕೊಯ್ದಾಯ್ತು. ದೂಷಣ ಮತ್ತೆ ಕಾರರೆಂಬ 14,000 ರಾಕ್ಷಸರನ್ನ ಕೊಂದು ಸಂಹಾರ ಮಾಡಿ ಆಗೋಯ್ತು. ಶೂರ್ಪನಖಿ ಸುಮ್ಮನೆ ಇರೋದಿಲ್ಲ. ರಾವಣನ ಹತ್ರ ಹೋಗ್ಬಿಟ್ಟು, ಇಲ್ಲ, ನಿನ್ನ ಜನಸ್ಥಾನದಲ್ಲಿ ಇರತಕ್ಕಂತ ದೂಷಣಂತ ದೈತ್ಯವಾದ ವ್ಯಕ್ತಿಗಳ ಸಂಹಾರವಾಯ್ತು. ಯಾರು ಸಂಹಾರ ಮಾಡಿರ್ತಕ್ಕಂಥವರೆಲ್ಲ ಸಂಹಾರ ಆಗಿ ಹೋದ್ರು. ನನ್ನ
ಈ ಒಂದು ವಿಕಾರವಾದ ರೂಪಕ್ಕೆ ಕಾರಣರಾದಂತಹ ಅವ್ರನ್ನ ಇನ್ನು ಸುಮ್ಮನೆ ಬಿಡಬಾರ್ದು, ಸಂಹಾರ ಮಾಡಬೇಕು ಅಂತ ಹೇಳಿ ರಾವಣನ ಹತ್ರ ಇದನ್ ಮಾಡ್ತಾಳೆ. ಹಠ ಮಾಡಿ ರಾವಣನ ಇಲ್ಲಿ ಕರೆಸಿ ಮಾರೀಚನೆಂಬ ರಾಕ್ಷಸನ್ನ ಇಲ್ಲಿ ಕರ್ತಾರೆ. ಇದೇ ಮಾರೀಚನ ಈ ಹಿಂದೆ ತಾಟಕಳ ವಧೆಯಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ನಾನು ಕೊಟ್ಟಿರ್ತೇನೆ. ಆ ತಾಟಕಳ ಮಗನಾಗಿರ್ತಕ್ಕಂಥ ಮಾರೀಚನು ಜಿಂಕೆ ರೂಪದಲ್ಲಿ ಈ ಒಂದು ಆಶ್ರಮದ ಮುಂದಕ್ಕೆ ಬರ್ತಾನೆ. ಆ ಆಶ್ರಮ ನೋಡಿ, ನಾವಿವಾಗ ಏನ್ ನೋಡ್ತಾ ಇದೀವಲ್ಲ ವೀಕ್ಷಕರೇ, ನಾವಿವಾಗ ಏನು ನೋಡ್ತಾ ಇದೀವಲ್ಲ, ಈ ಹಿಂದೆ ಪ್ರಭು ಶ್ರೀರಾಮಚಂದ್ರರು ಅಲ್ಲಿ ನಾವೇ ಶೂರ್ಪನಖಿಗೆ ಮೂಗು ಕಟ್ ಮಾಡಿರ್ತಕ್ಕಂಥ ಆಶ್ರಮದಿಂದ ಅಲ್ಲಿ 4 ತಿಂಗಳಿದ್ದು ಇಲ್ಲಿ ಒಂದು 5-6 ತಿಂಗಳ ಕಾಲ ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಇನ್ನೊಂದು ಆಶ್ರಮವನ್ನ ಮಾಡ್ಕೊಂಡು ಅರಸಿ ಬಂದಿರ್ತಾರೆ. ಈ ಒಂದು ಜಾಗಕ್ಕೆನೆ ಬಂದು ಅವರು ತಲುಪಿರ್ತಾರೆ. ಇಲ್ಲೇ ಸೀತಾದೇವಿ, ಲಕ್ಷ್ಮಣನು ಎಲ್ಲಾರನು ಮತ್ತೆ ರಾಮ ಕೂಡ ಈ ಒಂದು ಕುಟೀರದಲ್ಲೇ ವಾಸವಾಗಿರ್ತಾರೆ. ಈ ಒಂದು ವಾಸ ಸ್ಥಳಕ್ಕೆನೆ ಮಾರೀಚನೆಂಬ ರಾಕ್ಷಸ ಬರ್ತಾನೆ. ಮಾರೀಚನೆಂಬ ರಾಕ್ಷಸ ಅಂದರೆ ಜಿಂಕೆಯ ರೂಪದಲ್ಲಿ ಬಂದು ಸೀತಾದೇವಿಯ ಕಣ್ಣ ಮುಂದೆ ಸದಾ ಓಡಾಡ್ತಾ ಇರ್ತಾನೆ. ನೋಡಿ, ಅವರು 3 ಬಂದಿರೋದಕ್ಕೆ ಸಾಕ್ಷಿ ಇಲ್ಲಿ ದೇವಸ್ಥಾನ ಇವತ್ತಿಗೂ ಸಹ ನಮ್ ಕಣ್ಮುಂದೆ ಇದೆ, ಕಾಣಿಸ್ತಾ ಇದೆ. ನೋಡಿ ವೀಕ್ಷಕರೇ, ಮಾರೀಚ ತನ್ನ ಮಾಯೆಯಿಂದ ಸುವರ್ಣವಾದ ಜಿಂಕೆಯ ರೂಪವನ್ನು ಧರಿಸಿ ಈ ಒಂದು ಏನು ಪರ್ಣಕುಟೀರ ಮಾಡ್ಕೊಂಡಿರ್ತಾರಲ್ಲ, ಆ ಪರ್ಣಕುಟೀರದ ಮುಂದೆ ಹಾದು ಹೋಗ್ತಾನೆ. ಹಾದು ಹೋದಾಗ ಸೀತಾದೇವಿಯು ಅದಕ್ಕೆ ಮೋಹಿತಳಾಗಿ ಪ್ರಭು ಶ್ರೀರಾಮಚಂದ್ರರ ಮಾತನ್ನು ಕೇಳದೆ, ಏನು ಹೇಳಿದ್ರು ಕೇಳದೆ, ಜಿಂಕೆ ಬೇಕೇ ಬೇಕು ಅಂತ ಹಠ ಮಾಡಿ ಪ್ರಭು ಶ್ರೀರಾಮಚಂದ್ರರು ಅದರಿಂದ ಹೋಗುವಂತೆ ಮಾಡಿಬಿಡ್ತಾಳೆ. ನೀವು ಒಂದು ವಿಚಾರ ನಾವಿಲ್ಲೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ, ನಮ್ಮ ಒಳಗಡೆ ಮಾಯೆ ಅನ್ನೋದು ಆವರಿಸಿದಾಗ ಏನೂ ಮಾಡೋದಕ್ಕಾಗಲ್ಲ. ಇದು ಸಹಜವಾಗಿ ಏನ್ ನಡಿಬೇಕು ಅದಕ್ಕೆ ದಾರಿದೀಪ ಆಗ್ಬಿಡುತ್ತೆ. ನೋಡಿ ವೀಕ್ಷಕರೇ, ನಾವು ನೋಡ್ತಾ ಇರೋದು ಪರ್ಣಶಾಲೆ. ಯಾಕಂದ್ರೆ ಇವಾಗ ತ್ರೇತಾಯುಗದಲ್ಲಿ ನೋಡಿರೋದ್ನು ಇವಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಆಗಿರುತ್ತೆ. ನಾವು ನೋಡ್ತಾ ಇರೋ ಈ ಪರ್ಣಶಾಲೆಯಿಂದ ಅವರು ಈ ಅಭಿಮುಖವಾಗಿ ಹೋಗ್ತಾರೆ. ಇವಾಗ ರಸ್ತೆ ಆಗಿದೆ, ಈ ಅಭಿಮುಖವಾಗಿ ಅವರು ಓಡ್ತಾರೆ. 40 ಕಿಲೋಮೀಟರ್ ಆಚೆ ತನಕ ಆ ಒಂದು ಮಾಯಾ ಜಿಂಕೆ ಓಡಿ ಹೋಗುತ್ತೆ. ಸೀತಾದೇವಿಯು ಆ ಮಾತನ್ನ ಕೇಳೋದೇ ಇಲ್ಲ. ಲಕ್ಷ್ಮಣ, ಅಲ್ಲಿ 40 ಕಿಲೋಮೀಟರ್ ಇಂದ ಆಚೆ ಅಂದ್ರೆ ಆ ದೂರದಲ್ಲಿ ಆ ಜಿಂಕೆಯನ್ನು ಪ್ರಭು ಶ್ರೀರಾಮಚಂದ್ರರು ಸಂಹಾರ ಮಾಡ್ತಾರೆ. ಆ ಲಕ್ಷ್ಮಣ, ಸೀತೆ ಎಂಬ ಧ್ವನಿಯನ್ನು ಜೋರಾಗಿ ಗಟ್ಟಿಯಾಗಿ ಪ್ರಭು ಶ್ರೀರಾಮಚಂದ್ರರ ಧ್ವನಿಯಲ್ಲಿ ಯಾವಾಗ ಕೂಗ್ತಾರೋ ಆ ಧ್ವನಿ ಸೀತಾದೇವಿಯ ಕಿವಿ ಮೇಲೆ ಬೀಳುತ್ತೆ. ಶ್ರೀ ಲಕ್ಷ್ಮಣನನ್ನು ನಿಂದಿಸಿ ನೀನು ಹೋಗ್ಲೇಬೇಕು, ನಿಮ್ಮ ಅಣ್ಣನ ಕಾಪಾಡ್ಲೇಬೇಕು ಅಂತ ಹೇಳಿ ಇಲ್ಲಿಂದ ಕಳಿಸ್ಕೊಡ್ತಾ ಇರ್ಬೇಕಾದ್ರೆ, ಆ ಕಳಿಸಿಕೊಡುವ ಸಮಯ ಲಕ್ಷ್ಮಣನಿಗೆ ಗೊತ್ತಿತ್ತು, ಯಾವುದೋ ಒಂದು ತೊಂದರೆಗೆ ನಾವು ಸಿಕ್ಕಾಕೊಂತ ಇದ್ದೀವಿ, ಸೀತಾದೇವಿಯನ್ನ ನಾನು ರಕ್ಷಣೆ ಮಾಡ್ಲೇಬೇಕು ಅಂತ ಹೇಳಿ ಲಕ್ಷ್ಮಣ ಸೀತಾದೇವಿಗೆ ಲಕ್ಷ್ಮಣ ರೇಖೆ ನಾವೆಲ್ಲರೂ ಕೇಳಿ ತಿಳಿದು ಸಂತೋಷ ಪಟ್ಟಿದ್ದೀವಿ. ಇದುವರೆಗೂ ಚಿಕ್ಕಂದಿನಿಂದ ಕೇಳಿದ್ದೀವಿ, ಅದನ್ನ ನೋಡಿರ್ಲಿಲ್ಲ. ಆ ಜಾಗದಲ್ಲಿ ನಾವ್ ಇವತ್ತು ಇದ್ದೀವಿ. ಆ ಒಂದು ಜಾಗ ಲಕ್ಷ್ಮಣ ರೇಖೆ ಅಂತ ಹೇಳಿ ಅದನ್ನು ಇವಾಗ ಇಲ್ಲಿ ನದಿ ಹರಿಯುವಂತಾಗೆ ಮಾಡಿದ್ದಾರೆ. ಅದನ್ನ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ನದಿ ನೋಡಿ ವೀಕ್ಷಕರೇ, ಇದೇ ಲಕ್ಷ್ಮಣ ರೇಖೆ ಆಗ್ತಾರಲ್ಲ, ಲಕ್ಷ್ಮಣ ರೇಖೆ ಅಂತ ನಾವೇನ್ ಕರಿತೀವಿ, ಅದನ್ನ ಇಂದು ಮಾರ್ಪಾಡುಗೊಂಡು ಒಂದು ನದಿ ಹರಿವಿಗಾಗಿ ಚಾನಲ್ ಆಗಿ ನಿರ್ಮಾಣ ಮಾಡಿದರೆ. ಅಲ್ಲಿ ಬೋರ್ಡು ಸಹ ಹಾಕಿದರೆ, ನಿಮ್ಗೆ ನಾನು ತೋರಿಸ್ತೀನಿ, ಅದ್ರಲ್ಲಿ ಬರ್ದಿದ್ದಾರೆ. ನೀವು ಎಲ್ಲೂ ಹುಡುಕ್ಬೇಡಿ, ಅದಿರೋದೇ ನದಿ ಹರಿಯುವ ಜಾಗ ಅದಾಗಿದೆ. ಯಾಕೆ ಅಂದ್ರೆ ಸೀತಾದೇವಿ ಅದನ್ನ ದಾಟ್ತಿದ್ದಂಗೆನೆ ಅದು ನೀರಾಗಿ ಹರಿಯುತ್ತಂತೆ. ಅದಕ್ಕೋಸ್ಕರ ಅದು ನೀರಾಗಿ ಹರಿತಾ ಇರ್ತದೆ, ಸದಾ ಕಾಲ ಹರಿಯೋ ಒಂದು ಸಣ್ಣದಾಗಿ ನೀರು ಹೋಗ್ತಾ ಇದೆ. ಇದೇ ಲಕ್ಷ್ಮಣ ರೇಖೆ ಅಂತ ಹೇಳಿ ಇಲ್ಲಿನ ಜನರು ಅಂದಿನಿಂದ ಇಂದಿನವರೆಗೂ ಇದ್ ಮಾಡಿದ್ದಾರೆ. ನಾವೇನ್ ನೋಡ್ತಾ ಇದೀವಲ್ಲ, ಅದು ಅಂದಿನ ಪರ್ಣಶಾಲೆ ಆಗಿರ್ತೈತೆ. ನೋಡಿ ವೀಕ್ಷಕರೇ, ರಾಮ ಮತ್ತೆ ಲಕ್ಷ್ಮಣ ಅಲ್ಲಿಗೆ ಹೋದ ತಕ್ಷಣನೇ ಅದನ್ನ ಕಾಯ್ಕೊಂಡಿರ್ತಕ್ಕಂತಹ ರಾವಣ ಸೀತಾದೇವಿಯನ್ನು ಭಿಕ್ಷೆ ಬೇಡಕ್ ಬರ್ತಾನೆ. ಅವನು ಬರೋದಕ್ಕೆ ಒಳಗಡೆಗೆ ಆಗೋದೇ ಇಲ್ಲ. ಆ ಒಳಗಡೆಗೆ ಆಗದೆ ಇದ್ದಾಗ ನೋಡಿ ವೀಕ್ಷಕರ, ನಾವು ಇವಾಗ ಏನ್ ನೋಡ್ತಿರ್ತೀವಲ್ಲ, ರಾವಣ ಒಳಗಡೆಗೆ ಬರೋದಕ್ಕೆ ಆಗದೆ ಇದ್ದಾಗ ನಾನು ಒಳಗಡೆ ಬಂದು ಭಿಕ್ಷೆ ಬೇಡೋದಿಲ್ಲ, ನೀನು ಹೊರಗಡೆಗೆ ಬರಬೇಕು ಅಂತ ಹೇಳಿ, ನೀನು ಹೆಣ್ಣಾಗಿರೋದ್ರಿಂದ ಮನೆ ಒಳಗಡೆ ಯಾರಿದಾರೋ ಇಲ್ಲೋ ಗೊತ್ತಿಲ್ಲ, ನೀನು ಹೊರಗಡೆ ಬಂದು ದಾನ ನೀಡಿದ್ರೆ ಮಾತ್ರ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ ರಾವಣ ಸುಳ್ಳು ಹೇಳ್ತಾನೆ. ತಾಯಿ ಸೀತಾಮಾತೆ ಮೊದಲನೇ ಹೆಜ್ಜೆ ಇಟ್ಟು ಆಚೆಗೆ ಹೋಗ್ತಾ ಇರತಕ್ಕಂತ ಜಾಗ ಇದು. ನೋಡಿದ್ರಲ್ಲ ವೀಕ್ಷಕರೇ, ನೆಕ್ಸ್ಟ್ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ, ಅಲ್ಲಿ ಹೋಗೋಣ ಬನ್ನಿ. ಅತ್ಯಂತ ದುಃಖಕರವಾದ ಒಂದು ಸಂಗತಿ, ಸೀತಾದೇವಿಯು ರಾಮ ಮತ್ತೆ ಲಕ್ಷ್ಮಣರ ಇಬ್ಬರನ್ನು ಮಾತು ಕೇಳದೆ ಅವ್ರನ್ನ ಇಬ್ಬರನ್ನು ಮರಾಠಿಯ ಮಾಯಾ ಜಿಂಕೆಯಿಂದ ಕಳಿಸ್ಬಿಟ್ಟು ರಾವಣನ ಮಾಯಾಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ನಾವೇನು ನೋಡಿದ್ವಲ್ಲ, ಅಲ್ಲೊಂದೇ ಹೆಜ್ಜೆ ಇಟ್ಟು ಆ ಒಂದು
ಲಕ್ಷ್ಮಣ ಹಾಕಿದ ಗೆರೆಯನ್ನು ದಾಟಿ ಸೀತಾದೇವಿಯು, ನೋಡಿ ವೀಕ್ಷಕರೇ, ನಾವ್ ಇವಾಗ ಏನು ನೋಡ್ತಾ ಇದೀವಲ್ಲ, ಪ್ರಭು ಶ್ರೀ ರಾಮಚಂದ್ರರು ಮತ್ತೆ ಲಕ್ಷ್ಮಣ ಹಾಕಿದ ಗೆರೆಯನ್ನು ದಾಟಿ ಸೀತಾದೇವಿಯು ಈ ಒಂದು ಜಾಗದಲ್ಲಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ತಾಯಿಯ ಪಾದ ಇಟ್ಟು ನಿಮಗೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಭಿಕ್ಷೆ ನೀಡ್ತಾ ಇರ್ತಕ್ಕಂತಹ ಒಂದು ಜಾಗ. ಅದರಿಂದ ನೋಡಿ, ಇದೇ ರಾವಣ ಈ ಒಂದು ಜಾಗದಲ್ಲಿ ಸೀತಾದೇವಿಯ ಅಪಹರಣ ಹಾಗೇ ಹೋಗುತ್ತೆ. ಈ ಒಂದು ಜಾಗನ ಹಿಂದೆಗಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಮುಂದಿನ ಪೀಳಿಗೆಗೋಸ್ಕರ ಎಲ್ಲ ಕೂಡಿಡ್ತಾ ಇದ್ದಾರೆ. ನೋಡಿ, ಅತ್ಯಂತ ದುಃಖಕರವಾದ ಸಂಗತಿ, ರಾಮನಿಲ್ಲ, ಸೀತಾದೇವಿಯ ಅಪಹರಣ. ಮುಂದೆ ಏನಾಯ್ತು ಅಂತ ನೋಡ್ತಾ ಹೋಗೋಣ ನನ್ನ ಪ್ರೀತಿಯ ವೀಕ್ಷಕ.